ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಅಮ್ಮ ಟೈಮ್ ಆಗ್ತಿದೆ ಹೊರಡು. ಅಲ್ಲಿ ವೇದಾಂತ್ ನಿಮ್ಗೋಸ್ಕರ ವೇಟ್ ಮಾಡ್ತಿದ್ದಾರೆ. ಅಲ್ಲ ನಾನೇ ಅವನ ಜೊತೆ ಹೋಗ್ಬೇಕು. ನಾನು ಹೋಗಲ್ಲ ಅಣ್ಣ, ನನ್ಗೆ ಅವನ ಜೊತೆ ಹೋಗೋದಕ್ಕೆ ಮುಜುಗರ ಆಗುತ್ತೆ. ದಿಸ್ ಇಸ್ ಟೂ ಮಚ್ ಅಮ್ಮ. ನೀವಿಬ್ರು ಗಂಡ ಹೆಂಡತಿ ಅನ್ನೋದನ್ನ ಮರಿಬೇಡ. ಹೆಂಡತಿ ಗಂಡನ ಜೊತೆ ಹೋಗಕ್ಕೆ ಯಾಕೆ ಮುಜುಗರ ಆಗುತ್ತೆ? ಸುಮ್ಮನೆ ಕತೆ ಹೇಳ್ಬೇಡ, ಹೋಗು. ಅಣ್ಣ ಅವನೊಂದ್ಸತಿ ಮಾತಾಡ್ತಾನೆ, ಆ ಟೋನ್ ನನಗೆ ಇಷ್ಟನೇ ಆಗಲ್ಲ, ಇರಿಟೇಟ್ ಆಗುತ್ತೆ. ನಂಗೆ ಹೋಗಕ್ಕೆ ಇಷ್ಟ ಇಲ್ಲ ಅಣ್ಣ, ನಾನು ಹೋಗಲ್ಲ. ಸರಿ, ಹೆಂಡತಿ ಅನ್ಕೊಂಡು ಹೋಗ್ಬೇಡ, ಅವನು ನಿಮ್ ಬಾಸ್ ಅನ್ಕೊಂಡು ಹೋಗು. ಅವನ ಜೊತೆ ಹೋದ್ರೆ ಗಂಡ ಅನ್ನೋ ಥರನೇ ಫೀಲ್ ಬರೋದಣ್ಣ. ಯಾಕಂದ್ರೆ ಅವನಿನ್ನೂ ನನ್ನ ಹೆಂಡತಿ ಅಂತಾನೆ ಅನ್ಕೊಂಡಿರೋದು. ಅವನಿನ್ನೂ ಅದೇ ಗುಂಗಲ್ಲಿದ್ದಾನೆ. ಹೆಂಡತಿ ನೆಂದಿ ಅನ್ಕೊಳ್ದೆ ಇನ್ನೇನು ಅನ್ಕೊಳ್ತಾರೆ. ಅಮ್ಮು ಪ್ಲೀಸ್ ನನ್ನ ಮಾತು ಕೇಳು. ಇದೊಂದ್ಸಲ ನನಗೋಸ್ಕರ ಹೋಗು. ಬೇಕಿದ್ರೆ ನಿನ್ ಕೈ ಮುಗಿತೀನಿ, ಹೋಗಲ್ಲ ಅಂತ ಮಾತ್ರ ಹೇಳ್ಬೇಡ. ಹದ್ದಿನ ಕಣ್ಣಿಂದ ಬೇಕಾದ್ರೆ ತಪ್ಪಿಸ್ಕೋಬಹುದು, ಆದ್ರೆ ಈ ಮುದುಕಿ ಕಣ್ಣಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ಹೌದು, ಇವಳು ಯಾಕೆ ಈ ತರ ನೋಡ್ತಾ ಇದ್ದಾಳೆ? ಇವಳಿಗೇನಾದ್ರೂ ಕಣ್ ಕಾಣಿಸ್ಬೋದಾ? ಅಮ್ಮ, ತುಂಬಾ ಕಾಲ್ ನೋವು ಅಂತ ಹೇಳ್ತಾ ಇದ್ರಿ, ವಾಕಕ್ಕೆ ಹೋಗ್ಬೇಕು ಅಂದ್ರಿ. ಬನ್ನಿ, ವಾಕ್ ಮಾಡಿಸ್ತೀನಿ. ವೈಜಯಂತಿ, ನೀನು ಸ್ವಲ್ಪ ಸುಮ್ಮನೆ ಇರಮ್ಮ. ನಾನು ನನ್ನ ಮಗಳ ಜೊತೆ ಮಾತಾಡಬೇಕು. ವೈದೇಹಿ, ನಾನು ತುಂಬ ದಿನದಿಂದ ನಿನಗೆ ಒಂದು ಪ್ರಶ್ನೆ ಕೇಳಬೇಕು ಅಂತ ಇದ್ದೆ, ಆದರೆ ಕೇಳೋಕೆ ಆಗ್ತಾ ಇರಲಿಲ್ಲ. ಅಯ್ಯೋ, ಮರ್ತೇ ಹೋಗಿದೆ ನೋಡು. ಕೇಳೋಕ್ಕಾಗ್ತಿರ್ಲಿಲ್ಲ ಅನ್ನೋದಕ್ಕಿಂತ ನೀನೇ ನನ್ನ ಕೈಗೆ ಸಿಗ್ತಾ ಇರಲಿಲ್ಲ. ಈ ಸುಹಾಸಿನಿ ಬೇರೆ ನನ್ನ ಜೊತೆನಲ್ಲಿಲ್ಲ. ಈ ಮುದುಕಿ ಈಗಲೇ ನನ್ನನ್ನು ಏನೋ ಪ್ರಶ್ನೆ ಮಾಡ್ತಿದ್ದಾಳೆ. ಅದೇನು ಕೇಳ್ತಾಳೋ ಏನೋ. ಹೌದಾ? ಅದೇನು ಕೇಳಿ ಅಮ್ಮ? 25 ವರ್ಷದ ಹಿಂದೆ ನಿಮ್ಮ ರೂಮಲ್ಲಿ ಬೆಂಕಿ ಬಿದ್ದಿದ್ದು ನಿನಗೆ ನೆನಪಿದೆಯಾ? ಹಾಂ, ನೆನಪಿದೆ. ಹಾಗಾದ್ರೆ ಬೆಂಕಿ ಯಾಕೆ ಬಿತ್ತು, ಹೇಗೆ ಬಿತ್ತು ಅಂತ ಹೇಳ್ತೀಯಾ? ನೋಡೋಣ, ನೀನು ಹೇಳಿದೆ ಅಂತ ಇವ್ರ ಜೊತೆ ಹೋಗ್ತೀನಿ. ಇವ್ರ ಜೊತೆ ಹೋಗೋಕ್ಕೆ ನಂಗೆ ಇಷ್ಟ ಇಲ್ಲ. ಆಮೇಲೆ ಜಾಸ್ತಿ ಹೊತ್ತು ಇರೋದಕ್ಕಾಗಲ್ಲ, ಈಗಲೇ ಹೇಳ್ತಿದ್ದೀನಿ. ಆಮೇಲೆ ಹೇಳಿಲ್ಲ ಅನ್ಬೇಡ. ಮೀಟಿಂಗ್ ಅಂದಮೇಲೆ ಸ್ವಲ್ಪ ಆಚೆ ಈಚೆ ಆಗುತ್ತೆ. ಅಲ್ಲಿವರೆಗೂ ಸೈಲೆಂಟ್ ನನ್ನ ಜೊತೆನೇ ಇರಬೇಕು. ಆಗಿದ್ರೆ ಮಾತ್ರ ಬರಲಿ, ಇಲ್ಲ ಅವಶ್ಯಕತೆ ಇಲ್ಲ. ಅಮ್ಮು ಪ್ಲೀಸ್ ಕಣೆ, ನನಗೋಸ್ಕರ ಇದೊಂದ್ಸಲ ಒಪ್ಕೊಂಡ್ಬಿಡು. ಸರಿ ಅದಕ್ಕೆ ನಿಮ್ಮ ಮಾತಿಗೆ ರೆಸ್ಪೆಕ್ಟ್ ಕೊಟ್ಟು ಹೋಗ್ತಾ ಇದ್ದೀನಿ. ಟೈಮ್ ಆಗ್ತದೆ, ಬೇಗ ಹೊಡೋದಕ್ಕೆ ಹೇಳಿ. ಬೇಕಾದ ಇಷ್ಟೆಲ್ಲ ಕೇಳಿಸ್ಕೊಂಡು ಸುಮ್ಮನೆ ನಿಂತಿದ್ರಲ್ಲ, ಬನ್ರಿ. ಇಬ್ರಿಗೂ ತಾಳ ಇಲ್ಲ, ಮೇಳ ಇಲ್ಲ. ಅವ್ರು ಹೇಳೋದು ಇವಳಿಗಾಗಲ್ಲ, ಇವಳು ಹೇಳೋದು ಅವ್ರಿಗಾಗಲ್ಲ. ಇಬ್ರಿಗೂ ರಾಜಿ ಮಾಡಿ ಕಳಿಸೋಷ್ಟ್ರೊಳಗೆ ಸಾಕಾಗೋಯ್ತು. ಇಂಥ ಕಷ್ಟ ಯಾವನಿಗೂ ಬೇಡ. ಹಾಂ ಸಾರ್ಥಕ್, ಅಲ್ಲೆಲ್ಲ ರೆಡಿನಾ ಅಂತ ಹೇಳಿ ಪ್ರಜ್ವಲಿ ಕಾಲ್ ಮಾಡಿ ಕೇಳಿ. ಹಾಂ, ಹಲೋ ಪ್ರಜ್ವಲ್, ಅಲ್ಲೆಲ್ಲ ರೆಡಿನಾ? ಇಲ್ಲಿ ಅಮೂಲ್ಯ ವೇದಾಂತ್ ಹೊರಟಿದ್ದಾರೆ. ಓಕೆ ಓಕೆ ಓಕೆ, ಮ್ಯಾನೇಜ್ ಮಾಡಿ.
ನಾನು ಆವತ್ತೇ ಲಾಸ್ಟ್ ಕಡೆ ನಿನ್ನ ಗಂಡನ ಧ್ವನಿ ಕೇಳಿದ್ದು. ಆಮೇಲೆ 25 ವರ್ಷ ಆದಮೇಲೆ ನೀನು ನಮ್ಮ ಮನೆಗೆ ಬಂದಮೇಲೆ ಈಗಷ್ಟೇ ಕೇಳಿದ್ದು ನಿನ್ನ ಧ್ವನಿನ. ಆದರೆ ಅವತ್ತು ಏನಾಯಿತು, ಹೇಗೆ ಬೆಂಕಿ ಬಿತ್ತು ಅನ್ನೋದು ಮಾತ್ರ ಗೊತ್ತಾಗ್ತಾ ಇಲ್ಲ. ಆದರೆ ಈಗ ನೀನು ಬಂದಿದೆಯಲ್ಲ, ಹೇಳೋಕಲ್ಲ ಅದು ಹೇಗೆ ಬೆಂಕಿ ಬಿತ್ತು ಅಂತ. ನಿನ್ನ ಗಂಡ ಸೂರಿಗೆ ಏನಾಯಿತು, ನೀನು ಮಾತ್ರ ಹೇಗೆ ಪಾರಾದೆ? ನಿನ್ನ ಗಂಡನ ನೀನು ಯಾಕೆ ಕಾಪಾಡಲಿಲ್ಲ? ಅಮ್ಮ, ಅವತ್ತು ಏನಾಯಿತು ಅಂದರೆ ಮಾತಾಡೋ ವೈದೇಹಿ. ಏನಾಯಿತು ಅಂದರೆ ಅವತ್ತು ವೈದೇಹಿ ಅವರೇ, ವೈದೇಹಿ ಅವರೇ, ವೈದೇಹಿ ಅವರೇ, ವೈದೇಹಿ ಅವರೇ, ಹೇಳಿ ವೈದೇಹಿ, ಹೇಳಿ ವೈದೇಹಿ ಅವರೇ, ಏನಾಯ್ತು ನಿಮ್ಗೆ? ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.